ಇದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಈಗ ಬಣ ಬಡಿದಾಟ ದಿನೇ 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 ತಾರಕಕ್ಕೇರ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಈಗ ವಿಜಯೇಂದ್ರ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಮಿತಿ ಮೀರಿತು ಬಣಗಳ ಬಡಿದಾಟ. ಹೀಗಾಗಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ವಿಜಯೇಂದ್ರ ನಿರ್ಧಾರ ಮಾಡಿದ್ದಾರೆ. ಇವತ್ತು ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಯಾಣ ಮಾಡ್ತಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವಂಥ ವಿಜಯೇಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಮತ್ತು ತಂಡದ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಶೀಘ್ರವಾಗಿ ಕ್ರಮ ಆಗಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು BSY ಆಪ್ತರು ಅಥವಾ ವಿಜಯೇಂದ್ರ ಆಪ್ತರು ಕೂಡ ನಿರಂತರವಾಗಿ ರಾಜ್ಯವನ್ನು ಪ್ರವಾಸ ಮಾಡ್ತಿದ್ದಾರೆ. ಟೆಂಪಲನ್ನು ರನ್ ಮಾಡ್ತಿದ್ದಾರೆ. ಟೆಂಪಲ್ ರನ್ ಮಾಡಿ ಈ ಮೂಲಕ ಸಂಘಟನೆ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಬಸನಗೌಡ ಪಾಟೀಲರನ್ನು ಹಾಗೆ ಬಿಡಬಾರ್ದು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಬಸನಗೌಡ ಪಾಟೀಲ್ ಅವರು ಕೂಡ ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೂಡ ಈಗ ದೆಹಲಿಗೆ ತೆರಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಂತಹ ಬಣ ಬಡಿದಾಟ ಇನ್ನು ಶಾಸಕ ಬಸನಗೌಡ ಯತ್ನಾಳ್ಗೂ ಹೈಕಮಾಂಡ್ ಬುಲಾವ್ ಮಾಡಿತ್ತು. ಆದರೆ ಅವ್ರು ನೇರವಾಗಿ ಹೋಗಿರಲಿಲ್ಲ. ಇಡೀ ತಂಡ ದೆಹಲಿಗೆ ಕರೆದೊಯ್ಯಲು ಯತ್ನಾಳ್ ಪಟ್ಟು. ಎಲ್ಲರಿಗೂ ಆಹ್ವಾನ ಕೊಡಿ, ಕೇವಲ ನಾನೊಬ್ಬನೇ ಬಂದರೆ ತಪ್ಪಾಗತ್ತೆ ಅಂತ ಯತ್ನಾಳ್ ಷರತ್ತು ಹಾಕಿದ್ರು. ಆ ಷರತ್ತಿಗೆ ಒಪ್ಪದ ಹಿನ್ನೆಲೆ ಈಗ ಮಾತುಕತೆ ರದ್ದಾಗಿದೆ. ರೆಬೆಲ್ ನಾಯಕರ ಜೊತೆಗೆ ವರಿಷ್ಠರ ಮಾತುಕತೆ ರದ್ದಾಗಿದೆ. ಅಂದರೆ ರೆಬೆಲ್ ನಾಯಕರು ಒಬ್ಬರೇ ಬರ್ತೀನಿ ಅಂತ ಹೇಳಿದರು. ಆದರೆ ಒಬ್ಬರೇ ಬರೋದಕ್ಕೆ ನಾನು ಬರಲ್ಲ, ಹೀಗಾಗಿ ಎಲ್ಲ ತಂಡವನ್ನು ನಾನು ಕಳಿಸ್ತೀನಿ, ತಂಡಕ್ಕೆ ಅವಕಾಶ ಕೊಡಿ ಅಂತ ಹೇಳಿದರು. ನೀವೊಬ್ಬರೇ ದೆಹಲಿಗೆ ಬನ್ನಿ ಅಂತ ಎಲ್ಲರೂ ಆಹ್ವಾನ ಕೊಟ್ಟಿದ್ದರು. ಪ್ರಮುಖವಾಗಿ ಹೈಕಮಾಂಡ್ನ ನಾಯಕರು ಯತ್ನಾಳ್ ಅವರೇ ನೀವೊಬ್ಬರೇ ಬನ್ನಿ ಡೆಲ್ಲಿಗೆ ಮಾತಾಡೋಣ ಅಂತ ಹೇಳಿದರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ನಿರಾಕರಿಸಿದ್ದಾರೆ. ನಾನು ಒಬ್ಬನೇ ಬರಲ್ಲ, ಬರೋದಿದ್ರೆ ಎಲ್ಲ ನಾಯಕರ ಜೊತೆಗೆ ತಂಡದ ಇತರ ಸದಸ್ಯರ ಜೊತೆ ಬರ್ತೀನಿ, ಹೀಗಾಗಿ ಅವಕಾಶ ಕೊಡಿ ಅಂತ ಹೇಳಿದರು. ಆದರೆ ಅವರ ಮಾತಿಗೆ ಹೈಕಮಾಂಡ್ ನಾಯಕರು ಸೊಪ್ಪಾಗಿಲ್ಲ. ಹೀಗಾಗಿ ವರಿಷ್ಠರ ಜೊತೆ ಮಾತುಕತೆ ರದ್ದಾಗಿದೆ. ಇಡೀ ತಂಡವನ್ನು ಕರೆದೊಯ್ಯಲು BJP ಹೈಕಮಾಂಡ್ ಒಪ್ಪಿಗೆ ನೀಡಿಲ್ಲ. ಅಂದರೆ ನೀವು ತಂಡ ಗಿಂಡೆಲ್ಲ ಮಾಡ್ಕೊಂಬಂದ್ರೆ ನಾವು ಮಾತಾಡ್ಸಲ್ಲ, ಹೀಗಾಗಿ ನೀವು ಒಬ್ಬರಿದ್ದೀರಾ, ಬನ್ನಿ ಮಾತಾಡಿ, ಮುಂದೇನಾಗುತ್ತೆ ನೋಡೋಣ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಿಲ್ಲ. ಇದರ ನಡುವೆ ಇವತ್ತು ವಿಜಯೇಂದ್ರ ಈಗ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ಕೋಲಾರದಲ್ಲಿ ಕುರುಡುಮಲೆ ವಿನಾಯಕ ದೇಗುಲಕ್ಕೆ ರೇಣುಕಾಚಾರ್ಯ ಟೀಮ್ ಭೇಟಿ ನೀಡಿ ಪೂಜೆ ಸಲ್ಲಿಸಿ ರಣಕಹಳೆಯನ್ನು ಮೂಡಿಸಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂಥ ಯತ್ನಾಳ್ ಅವರ ಅಪ್ಪನಂತ ರ್ಯಾಲಿ ಮಾಡ್ತೀನಿ ಅಂತ ಗುಡುಗಿದ್ದಾರೆ. ಹಾಗಾದರೆ ಇವರಿಬ್ಬರ ನಡುವೆ ಯಾವ ರೀತಿ ವಾರ್ ನಡೀತಾ ಇದೆ ಮೊದಲಿಗೆ ನೋಡೋಣ ಬನ್ನಿ. ಇದು ಸರಿಯಲ್ಲ, ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂತರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ವಿಜೇಂದ್ರ ಅವ್ರ ಟೀಮ್ ಮಾಡಿ ರಾಮಲಿಂಗಾರೆಡ್ಡಿ ಬೇಕಾದ್ ಮಾಡ್ರಿ, ಬಿಡ್ರಿ ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ, ಸುಮ್ಕೊಂಡ್ರು ನೋಡ್ರಿ. ಇನ್ನು BJP ನಾಯಕರ ಮಧ್ಯೆ ಹೊಂದಾಣಿಕೆ ಕದನ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಂತ ರೇಣುಕಾಚಾರ್ಯ ಕಾಲೆಳೆದಿದ್ರೆ ಯತ್ನಾಳ್ ನಾನು ಯಾರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ ಗುಡುಕ್ತಾ ಇದ್ದಾರೆ. ಆದರೆ BC ಪಾಟೀಲ್ ಮಾತ್ರ ಇದೆಲ್ಲ ಒಳ ಒಪ್ಪಂದವೇ ಅರ್ಥ ಅಂತ ನಾವು ಮಾಡ್ಕೋಬೇಕಾಗತ್ತೆ ಅಂತ ಲೇವಡಿ ಮಾಡಿದ್ದಾರೆ. ಹರುಕು ಬಾಯಿ ನಿಮ್ಮ ವಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ. ನಾ ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರ್ಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರ್ಲಿಲ್ಲ. ಕಾಂಗ್ರೆಸ್ ಬೈಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ ಮಾಡ್ಕೊಳ್ತಾರೆ. ವಿಜಯೇಂದ್ರ ವಿರುದ್ಧ ಕಿಡಿಗಾರದ ಯತ್ನಾಳ್ ಈ ಹಿಂದೆ DCM DK ಶಿವಕುಮಾರ್ ನಾವು ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ ಶಾಸಕರಾಗಿದ್ರು ಅಂತ ಹೇಳಿದರು. ಈ ಮಾತಿಗಾದರೂ ವಿಜಯೇಂದ್ರ ಯಾವಾಗಲೂ ರಿಯಾಕ್ಟ್ ಮಾಡಬೇಕಾಗಿತ್ತು, ಆದರೆ ಇಲ್ಲಿ ತನಕ ಮಾಡಿಲ್ಲ ಅಂತ ಅವರು ನೇರವಾಗಿ ಆವಾಜನ್ನು ಹಾಕ್ತಿದ್ದಾರೆ. ಹಾಗಾದ್ರೆ ಯತ್ನಾಳ್ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದಾಗೆಲ್ಲ ದಮ್ ಐತೆ ನನ್ನ ಬಳಿ. ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸಿ ಬರ್ತೀನಿ, ಯಾರು ಬೇಕಾದ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ. ಪ್ರಭಾವಿ ಸಚಿವರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವರೇ ನಿಜವಾದ ಗೆಲುವಲ್ಲ. ಹೊರಗೆ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗುತ್ತೆ ಅವ್ರ ತಾಕತ್ತೇನು.
ರೈಟ್. ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಏನಾಗ್ತಾ ಇದೆ ಬಿಜೆಪಿಲಿ, ಅದರಲ್ಲೂ ಕೂಡ ಬಿಜೆಪಿ ಬಣದ ಬಡಿದಾಟ ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಜಾಯ್ನ್ ಆಗ್ತಾರೆ. ಕಿರಣ್, ಬಹುಶಃ ಬಿಜೆಪಿ ಮನೆಯಲ್ಲಿ ಈಗ ಎಲ್ಲವೂ ಕೂಡ ಅಯೋಮಯ. ಯತ್ನಾಳ್ ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಈ ಕಡೆ ವಿಜಯೇಂದ್ರ ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಮನೇಲಿ ಏನಾಗ್ತಾ ಇದೆ ಈಗ? ಒಂದ್ ಕಡೆಗೆ ವಿಜಯೇಂದ್ರ ಈಗ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ, ಇನ್ನ ಕಡೆಗೆ ಯತ್ನಾಳ್ ಕೂಡ ಇನ್ನೇನು 3ನೇ ತಾರೀಕು ಅಥವಾ 4ನೇ ತಾರೀಕು ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಏನಾಗ್ತಾ ಇದೆ ಬಿಜೆಪಿ ಮನೆಯಲ್ಲಿ ಕಿರಣ್? ಪ್ರಮೋದ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಿನ್ನೆಯಿಂದಲೇ ಬೆಂಗಳೂರಿನಿಂದ ಹೊರಗಿದ್ದಾರೆ. ಅವರು ನಿನ್ನೆ ರಾತ್ರಿ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇತ್ತು. ಆದ್ರೆ ಈಗಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಅವರು ತಲುಪಿಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ಇವತ್ತು ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಒಂದು ವಿಚಾರ ಈಗ ಸದ್ಯಕ್ಕಿದೆ. ಇದರ ಮಧ್ಯೆ ವಿಜೇಂದ್ರ ಇಲ್ಲಿ ಇವತ್ತೇನಾದ್ರೂ ದೆಹಲಿಗೆ ಹೋಗಿ ಭೇಟಿ ಮಾಡಿದ್ರೆ ಒಂದೇ ವಾರದಲ್ಲಿ ಬಹುತೇಕ 2ನೇ ಬಾರಿ ವರಿಷ್ಠರನ್ನ ಭೇಟಿ ಮಾಡುವಂತಹ ರೀತಿಯಲ್ಲಿ ಆಗುತ್ತೆ. ಯಾಕಂದ್ರೆ ಯತ್ನಾಳ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾದಂತಹ ವಿಚಾರದಲ್ಲಿ ವಿಜೇಂದ್ರ ಒಂದಷ್ಟು ಕಳೆದ ಒಂದು 15 ದಿನದಿಂದ ಗಂಭೀರವಾದಂತಹ ಚಿಂತನೆಯಲ್ಲಿದ್ದಾರೆ. ಯಾಕಂದ್ರೆ ಈ ರೀತಿಯಾದಂತಹ ಪ್ರವಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಗ್ಗೆ ಟೀಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದು ಬಿಜೆಪಿಯ ವರ್ಚಸ್ಸಿನ ಮೇಲೆ ಮತ್ತು ಸ್ವತಃ ರಾಜ್ಯಾಧ್ಯಕ್ಷರ ವರ್ಚಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ ಅನ್ನುವಂತಹ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಯತ್ನಾಳ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಜೇಂದ್ರ ಚಿಂತನೆಯನ್ನು ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ ಯತ್ನಾಳ್ ತಂಡ ನೇರವಾಗಿ ವರಿಷ್ಠರನ್ನ ಭೇಟಿ ಮಾಡಬೇಕನ್ನುವಂತಹ ಲೆಕ್ಕಾಚಾರದಲ್ಲಿದೆ. ಈ ವಿಚಾರಕ್ಕೆ ಅವರೊಂದು ಯೋಜನೆ ರೂಪಿಸುವುದೇನೆಂದ್ರೆ ಈಗಾಗಲೇ ವಕ್ಫ್ ವಿಚಾರವಾಗಿ ನಡೆಸಿರುವಂತಹ ಪ್ರವಾಸದ ವರದಿಯನ್ನು ತೆಗೆದುಕೊಂಡು ಡಿಸೆಂಬರ್ 3ರಂದು ದೆಹಲಿಗೆ ಹೋಗಿ ಅಲ್ಲಿ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರಿಗೆ ಈ ವಕ್ಫ್ ವರದಿಯನ್ನ ಸಲ್ಲಿಕೆ ಮಾಡಿ ನಂತರ ಅದೇ ಸಂದರ್ಭದಲ್ಲಿ ವರಿಷ್ಠರನ್ನ ಭೇಟಿ ಮಾಡುವಂತಹ ಒಂದು ಪ್ರಯತ್ನವನ್ನು ಅಂದ್ರೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಾಜ್ಯದ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕನ್ನುವಂತಹ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ವರಿಷ್ಠರವರ ಭೇಟಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ವಿಚಾರ. ಯಾಕಂದ್ರೆ ಇದರ ಮಧ್ಯದಲ್ಲಿ ವರಿಷ್ಠರು ಯತ್ನಾಳ್ ಅವರನ್ನ ನೀವು ಮಾತ್ರ ಒಬ್ಬರೇ ದೆಹಲಿಗೆ ಒಂದು ಭೇಟಿಯನ್ನ ಮಾಡಿ ಅನ್ನುವಂತ ಒಂದು ಆಹ್ವಾನವನ್ನು ಅವರಿಗೆ ಕೊಟ್ಟಿದ್ರು. ಆದ್ರೆ ಆ ಆಹ್ವಾನವನ್ನ ಯತ್ನಾಳ್ ತಿರಸ್ಕಾರ ಮಾಡಿದ್ದಾರೆ. ಯಾಕಂದ್ರೆ ನಾನು ಒಬ್ಬನೇ ಬರೋದಿಲ್ಲ, ಬದಲಾಗಿ ನಮ್ಮ ಇಡೀ ತಂಡವನ್ನ ನೀವು ಕರೆಸಿಕೊಂಡು ಮಾತುಕತೆಯನ್ನ ಮಾಡಿದ್ರೆ ಮಾತ್ರ ನಾವು ದೆಹಲಿಗೆ ಬರ್ತೀವಿ ಅನ್ನುವಂತ ಮಾತನ್ನ ಯತ್ನಾಳ್ ಹೇಳಿದ್ದಾರೆ. ಆದ್ರೆ ವರಿಷ್ಠರು ಯತ್ನಾಳ್ ತಂಡಕ್ಕೆ ಆಹ್ವಾನವನ್ನು ಕೊಡೋದಕ್ಕೆ ಸಿದ್ಧರಿಲ್ಲ. ಯಾಕಂದ್ರೆ ಇಡೀ ತಂಡವನ್ನು ಆಹ್ವಾನ ಮಾಡಿ ಅಲ್ಲಿ ಮಾತುಕತೆಯನ್ನು ಮಾಡಿದ್ರೆ ಅದು ಒಂದು ರೀತಿ ಒಂದು ತಂಡವನ್ನೇ ಆಹ್ವಾನ ಮಾಡಿದಂತಾಗುತ್ತೆ, ಒಂದು ಪ್ರತ್ಯೇಕ ಬಣದ ರೀತಿಯಲ್ಲಿ ಸೃಷ್ಟಿಯಾಗುತ್ತೆ ಅನ್ನುವಂತ ವಿಚಾರಕ್ಕಾಗಿ ಕೇವಲ ಯತ್ನಾಳ್ ಅವರನ್ನ ಮಾತ್ರ ಆಹ್ವಾನವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಯಾಕಂದ್ರೆ ಕೆಲವು ತಿಂಗಳ ಹಿಂದೆ ಬೆಂಗಳೂರಿನ ನಡೆದಂತಹ RSS ಬಿಜೆಪಿ ಸಮನ್ವಯ ಸಭೆಯಲ್ಲಿ ಬಂದಿದ್ದಂತಹ ಮುಖಂಡರೆಲ್ಲರೂ ಕೂಡ ಈ ವಿಜೇಂದ್ರ ವಿರೋಧಿಗಳನ್ನೇ ಆಹ್ವಾನ ಮಾಡಲಾಗಿತ್ತು ಅನ್ನುವಂತ ಆರೋಪ ವಿಜೇಂದ್ರ ನಿಷ್ಠರಿಂದ ಕೇಳಿ ಬಂದಿತ್ತು. ಹೀಗಾಗಿ ಮತ್ತೊಮ್ಮೆ ಅಂತಹದೇ ಬಣಕ್ಕೆ ಅವಕಾಶ ಆಗೋದು ಬೇಡ ಅನ್ನುವಂತ ಕಾರಣಕ್ಕಾಗಿ ವರಿಷ್ಠರು ಕೇವಲ ಯತ್ನಾಳ್ ಅವರನ್ನೇ ಮಾತ್ರ ಇಲ್ಲಿ ಆಹ್ವಾನವನ್ನ ಮಾಡಿರುವಂತದ್ದು. ಆದ್ರೆ ಯತ್ನಾಳ್ ನಾನೊಬ್ಬನೇ ಬರೋದಿಲ್ಲ ಅನ್ನುವಂತ ಪಟ್ಟಣ ಹಿಡಿದಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ವರಿಷ್ಠರು ಮತ್ತು ಯತ್ನಾಳ್ ತಂಡದ ನಡುವಿನ ಮಾತುಕತೆಯ ಪ್ರಕ್ರಿಯೆಗಳು ಒಂದಷ್ಟು ಸ್ಥಗಿತವಾದಂತಹ ರೂಪದಲ್ಲಿದೆ. ಆದ್ರೆ ಡಿಸೆಂಬರ್ 3ರಂದು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಜೆಪಿಸಿ ಭೇಟಿಯ ಸಂದರ್ಭದಲ್ಲಿ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದು ಕುತೂಹಲ ಇನ್ನೂ ಕೂಡ ಇದೆ. ಇದೆಲ್ಲದರ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಇನ್ನೂ ಕೂಡ ಮುಂದುವರೆದಿದೆ. ಪ್ರಮೋದ್, ಈಗಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷವಾಗಿ ಬಿಜೆಪಿ ನಿಲುವು ತಳೆಯುವಂತಹ ಸಂದರ್ಭದಲ್ಲಿ ಯಾರ್ಯಾರು ಬಿಜೆಪಿ ಪರವಾಗಿ ನಿಲ್ತಾರೋ, ಯಾರ್ಯಾರು ಬಿಜೆಪಿಗೆ ವಿರುದ್ಧವಾಗಿ ಸದನದ ಒಳಗಡೆ ಮಾತನಾಡ್ತಾರೋ ಅನ್ನುವಂತ ಒಂದು ಆತಂಕ ಸೃಷ್ಟಿಯಾಗಿದೆ. ಒಂದು ಹಂತದಲ್ಲಿ ಕೇವಲ ವಿಪಕ್ಷ ನಾಯಕರೇ ಮಾತ್ರವೇ ಇಲ್ಲಿ ಸರ್ಕಾರವನ್ನ ಸದನದೊಳಗೆ ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಬಹುದೇನೋ ಅನ್ನುವಂತ ಒಂದು ವಾತಾವರಣ ಈಗ ಸದ್ಯಕ್ಕಿದೆ. ಯಾಕೆಂದ್ರೆ ಇಲ್ಲಿ ವಿಪಕ್ಷ ನಾಯಕರು ಮತ್ತು ಅಧ್ಯಕ್ಷರ ನಡುವಿನ ಒಂದಷ್ಟು ಕೋಲ್ಡ್ ವಾರ್ ಅನ್ನುವಂತ ನಾವೇನ ಹೇಳ್ಬೋದು, ಅಂತಹ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಬಿಜೆಪಿಲಿ ಎಲ್ಲವೂ ಇದೆ, ಆದ್ರೆ ಎಲ್ಲವೂ ಸರಿ ಇಲ್ಲ ಅನ್ನುವಂತ ವಾತಾವರಣವಿದೆ. ಪ್ರಮೋದ್, ರೈಟ್. ಧನ್ಯವಾದ ಕಿರಣ್ ಎಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಿಜೆಪಿ ಮನೆ ಸದ್ಯಕ್ಕಿಂತೂ ಸರಿಯಿಲ್ಲ.